ಹಾಯ್ ಗಾಯ್ಸ್, ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾನು ನಿಮಗೊಂದು ಥ್ರೆಡ್ ವರ್ಕ್ ಹೇಳಿಕೊಡ್ತೇನೆ. ಸೊ ಫಸ್ಟಿಗೆ ನಾವು ಚೈನ್ ಸ್ಟಿಚ್ ಹಾಕ್ಕೊಳ್ಬೇಕು. ನಾನು ಯಾವಾಗಲೂ ಹೇಳುವ ಹಾಗೆ ಯಾವುದೇ ವರ್ಕ್ ಮಾಡಿ, ಸಿಂಪಲ್ ಮಾಡಿ, ಗ್ರ್ಯಾಂಡ್ ಮಾಡಿ, ಯಾವುದೇ ಮಾಡಿ, ಬಟ್ ನೀವು ಚೈನ್ ಸ್ಟಿಚ್ ಮೊದಲಿಗೆ ಹಾಕ್ಕೊಳ್ಳೇಬೇಕು. ಯಾಕಂದರೆ ಸ್ಟಿಚ್ಚಿಂಗ್ ಈಸಿ ಆಗುತ್ತೆ, ನಿಮ್ಮ ವರ್ಕ್ ಸೇಫ್ ಆಗಿರುತ್ತೆ. ಇಲ್ಲಾದರೆ ನಿಮ್ಮ ವರ್ಕ್ ಸ್ಟಾರ್ಟಿಂಗೇ ಕಟ್ಟಾಗಿ ಹೋಗುತ್ತೆ. ಅದಕ್ಕೆ ನಾವು ಈಗ ಒಂದು 2 ಲೈನ್ ಕಾಪರ್ ಶೇಡಲ್ಲಿ ಚೈನ್ ಸ್ಟಿಚ್ ಹಾಕ್ಕೊಳ್ತಾ ಇದ್ದೇವೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ನಾವು ಶುಗರ್ ಬೀಡ್ಸ್ ಸ್ಟಿಚ್ ಮಾಡುವ. ಸೊ ಇದು ಕೂಡ ಶುಗರ್ ಬೀಡ್ ಸ್ಟಿಚ್ ಆಯಿತು. ಸೊ ಈಗ ನಾವು 5 ಸೆಂಟಿಮೀಟರಿಗೆ ನಾವು ಒಂದೊಂದು ಮಾರ್ಕ್ ಮಾಡ್ಕೊಳ್ತಿದ್ದೇವೆ. ಯಾಕಂದರೆ ಇಲ್ಲಿ ಕೆಳಗಡೆ ನೋಡ್ಬೋದು ಫ್ರೆಂಚ್ ನಾಟ್ ಫ್ಲವರ್ ಅಂತ ಹೇಳ್ತೇವೆ. ಸೊ ಇದಕ್ಕೆ ನಾವು ಟೋಟಲ್ ಆಗಿ ಒಂದು 10 ಎಳೆ ದಾರ ತಗೊಂಡಿದ್ದೇವೆ, ದೊಡ್ಡ ಸೂಜಿ ತಗೊಂಡಿದ್ದೇವೆ. ಹೀಗೆ ನಾವು ನಾಟ್ ಡಿಸೈನ್ ಮಾಡ್ತಾ ಇದ್ದೇವೆ. ಸ್ವಲ್ಪ ಸಿಕ್ಕಾಕೊಳ್ಳುತ್ತೆ, ಯಾಕಂದರೆ ಅದು ಸಿಲ್ಕ್ ಥ್ರೆಡ್ ಅಲ್ವಾ, ಸೊ ಹಾಗೆ ಸಿಕ್ಕಾಕೊಳ್ಳುತ್ತೆ, ಸ್ವಲ್ಪ ಸಾಫ್ಟ್ ಇದೆ ಥ್ರೆಡ್. ಈಗ ನಾವು ನಾಟ್ ಡಿಸೈನ್ ಹಾಕ್ತಾ ಇದ್ದೇವೆ. ಇದಕ್ಕೆ ನಾವು ಫ್ರೆಂಚ್ ನಾಟ್ ಅಂತ ಹೇಳ್ತೇವೆ. ನಾವೀಗ ಇದರ ಬ್ಲೌಸ್ ಗ್ರೇ ಕಲರ್ ಇರುವ ಕಾರಣ ಸ್ಯಾರಿ ಸ್ವಲ್ಪ ಪಿಸ್ತಾ ಕಲರ್ ಇದೆ, ಅದಕ್ಕೆ ಅದೇ ಕಲರ್ ಥ್ರೆಡ್ ನಾವು ಯೂಸ್ ಮಾಡ್ತಿದ್ದೇವೆ. ಸೊ ನೋಡ್ಬೋದು ನೀವೀಗ ನಾವು ಫ್ರೆಂಚ್ ನಾಟ್ ಫ್ಲವರನ್ನು ಮಾಡ್ತಾ ಇದ್ದೇವೆ. ಯಾರಿಗೆಲ್ಲ ಆರಿ ವರ್ಕ್ ಕಲೀಲಿಕ್ಕೆ ಇಷ್ಟ ಇದೆ, ಯಾರಿಗೆಲ್ಲ ಆರಿ ವರ್ಕ್ ನೋಡೋಕ್ಕೆ ಇಷ್ಟ ಇದೆ, ಸೊ ಅವರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಇನ್ನೂ ಹೆಚ್ಚೆಚ್ಚು ವೀಡಿಯೋ ಮಾಡಲಿಕ್ಕೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ ನಾನು. ಒಂದು ಲೈಕ್ ಮಾಡಿ, ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಈಗ ನಾವು ಫ್ರೆಂಚ್ ನಾಟ್ ಹಾಕ್ತಾಯಿದ್ದೇವೆ. ಫ್ರೆಂಚ್ ನಾಟ್ ಹಾಕುವಾಗ ಕೂಡ ಹಾಗೆ ಕ್ಲಿಯರ್ ಇರಬೇಕು, ಇಲ್ಲಾಂದರೆ ಅದು ಸಿಕ್ಕಾಕೊಂಡ್ರೆ ಫ್ರೆಂಚ್ ನಾಟ್ ಸ್ವಲ್ಪ ಗಲೀಜು ಕಾಣುತ್ತೆ, ಥ್ರೆಡ್ ಆಚೆ ಈಚೆ ಎಲ್ಲ ಹೋಗಿ. ನೋಡಿ ಫಿನಿಶಿಂಗ್ ಎಷ್ಟು ನೀಟ್ ಬರಬೇಕಂದ್ರೆ ಫ್ಲವರ್ ಶೇಪ್ ಥರನೇ ಕಾಣಬೇಕು. ನೋಡಿ ನಾವೀಗ ಎಲ್ಲ ಕಡೆ ಫ್ರೆಂಚ್ ನಾಟ್ ಎಲ್ಲೆಲ್ಲ ಮಾರ್ಕ್ ಹಾಕಿದ್ದೇವೆ ಅಲ್ಲಿ ಡಬಲ್ ಫ್ರೆಂಚ್ ನಾಟ್ ಫ್ಲವರನ್ನು ಮಾಡ್ತಾ ಇದ್ದೇವೆ. ನೋಡಿ ನಾವೀಗ ನಾಟ್ ಹಾಕಿದ್ದೇವೆ. ಕೆಳಗಡೆ ಕೂಡ ನಾಟ್ ಹಾಕ್ಬೋದು, ಮೇಲ್ಗಡೆ ಕೂಡ ಹಾಕ್ಬೋದು, ಪ್ರಾಬ್ಲಮ್ ಇಲ್ಲ. ರಿಟರ್ನ್ ನಾವು ಸೇಮ್ ಥ್ರೆಡ್ ತೆಗಿತಿದ್ದೇವೆ. ನೋಡಿ ಸಿಲ್ಕ್ ಥ್ರೆಡ್. ನೋಡಿ 10 ಎಳೆ ದಾರ ತಗೊಂಡು ರಿಟರ್ನ್ ತುಂಬ ಥ್ರೆಡ್ ಬೇಕಾಗ್ತದೆ, ಯಾಕಂದರೆ ಸ್ವಲ್ಪ ದಪ್ಪ ಥ್ರೆಡ್. 10 ಎಳೆ ದಾರ ಅಂದರೆ ತುಂಬ ದಪ್ಪ ಆಗುತ್ತೆ, ಥ್ರೆಡ್ ಖಾಲಿ ಆಗುತ್ತೆ. ಸೊ ಸ್ವಲ್ಪ ಜಾಸ್ತಿ ಒಂದು ಫುಲ್ ರೀಲ್ ಥ್ರೆಡ್ ಬೇಕಾಗ್ತದೆ, ಸಿಲ್ಕ್ ಥ್ರೆಡ್. ಇದೆಲ್ಲ ನಿಮಗೆ ಲಾಂಗ್ ಲೈಫ್ ವರ್ಕ್, ನೀವು ಥ್ರೆಡ್ ವರ್ಕ್ ಮಾಡಿದರೆ ಅದು ಲಾಂಗ್ ಲೈಫ್, ತುಂಬ ಟೈಮ್ ವರ್ಕ್ ಬರುತ್ತೆ. ಇದು ಪ್ರಾಬ್ಲಮ್ ಇಲ್ಲ, ಬ್ಲ್ಯಾಕ್ ಆಗಲ್ಲ ಬೀಡ್ಸ್. ಮತ್ತು ಜಾಸ್ತಿ ನಾವು ದೊಡ್ಡ ಬೀಡ್ಸ್ ಎಲ್ಲ ಯೂಸ್ ಮಾಡಬಾರ್ದು, ಯೂಸ್ ಮಾಡಿದರೆ ಬ್ಲ್ಯಾಕ್ ಆಗುತ್ತೆ. ಅದಕ್ಕೋಸ್ಕರ ಮತ್ತು ಗಮ್ ಯೂಸ್ ಮಾಡಬಾರ್ದು. ಇನ್ನೊಂದು, ನೀವು ಈಗ ಬೇರೆ ವೀಡಿಯೋಸ್ ಮಾಡುವಾಗ ಕೆಲವರು ನಾರ್ಮಲ್ ನೀಡಲಲ್ಲಿ ಹೇಗೆ ಮಾಡೋದು ಅಂತ ಹೇಳಿ ತುಂಬ ಒಂದು ಉದ್ದಕ್ಕೆ ಬೀಡ್ಸ್ ಹಾಕ್ತಾರೆ ಒಂದು ಥ್ರೆಡ್ಡಿಗೆ, ಅದನ್ನು ಗಮ್ಮಲ್ಲಿ ಸ್ಟಿಕ್ ಮಾಡ್ತಾರೆ. ಏನು ಯೂಸ್ ಇದೆ ಅದರಲ್ಲಿ? ಅದೇ ಒಂದು ವಾಶ್ ಮಾಡುವಾಗ ಅಷ್ಟು ಬೀಡ್ಸ್ ಬ್ಲ್ಯಾಕ್ ಹಾಕಿ ಹೋಗುತ್ತೆ. ಅದು ನಿಮ್ಮ ಮೆಟೀರಿಯಲು ವೇಸ್ಟು, ಮೇಯ್ನಾಗಿ ನಿಮ್ಮ ಟೈಮ್ ವೇಸ್ಟ್. ನೀವು ಒಂದು ಬ್ಲೌಸ್ ಒಂದು 2-3 ದಿವಸ ಕಷ್ಟಪಟ್ಟು ಮಾಡಿರ್ತೀರ, ಬಟ್ ಅದು ಒಂದು ವಾಶಲ್ಲಿ ಬ್ಲ್ಯಾಕ್ ಆದರೆ ಅದನ್ನು ನೆಕ್ಸ್ಟ್ ಟೈಮ್ ಹಾಕ್ಲಿಕ್ಕೆ ಆಗೋದಿಲ್ಲ. ಸೊ ನಾನು ಹೇಳೋದಂದರೆ, ನೀವು ಯಾವುದೇ ಬೀಡ್ಸ್ ಸ್ಟಿಚ್ ಮಾಡಿದರೂ ಗಮ್ ಯೂಸ್ ಮಾಡಬೇಡಿ. ಸ್ಟೋನಿಗೆ ಮಾತ್ರ ನೀವು ಗಮ್ ಯೂಸ್ ಮಾಡಿ, ಬೇರೆ ಬೀಡ್ಸ್ ಆಗಲಿ ಯಾವುದಕ್ಕೂ ಗಮ್ ಯೂಸ್ ಮಾಡಬೇಡಿ. ಯಾಕಂದರೆ ನೀವು ಅಷ್ಟು ದಿನ ಮಾಡಿರೋ ವರ್ಕ್ ವೇಸ್ಟ್ ಆಗಿ ಹೋಗುತ್ತೆ. ಬ್ಲ್ಯಾಕ್ ಆದರೆ ಇನ್ನೊಂದು ಸಲ ಹಾಕ್ಲಿಕ್ಕೆ ಆಗೋದಿಲ್ಲ. ಅದು ಕಲರ್ ಇದ್ದರೆ ಮಾತ್ರ ನಮಗೆ ಹಾಕ್ಲಿಕ್ಕಾಗತ್ತೆ, ಬ್ಲ್ಯಾಕ್ ಆದರೆ ಯಾರು ಹಾಕ್ತಾರೆ ಬ್ಲೌಸ್ನ? ಸೊ ಅದಕ್ಕೋಸ್ಕರ ನಾನು ಹೇಳೋದು, ನನ್ನ ವೀಡಿಯೋ ನೋಡಿ ಅಂತಲ್ಲ, ಇನ್ನೂ ತುಂಬ ಜನ ಬಿಗಿನರ್ಸಿಗೋಸ್ಕರ ವೀಡಿಯೋ ಮಾಡಿರ್ತಾರೆ. ಸೊ ಆ ವಿಡಿಯೋ ನೋಡಿ, ಆ ವಿಡಿಯೋದಲ್ಲಿ ಬೇಸಿಕ್ ಸ್ಟಿಚಸ್ಸಿಂದ ಕಲೀರಿ. ನೀವೇ ಮನೆಯಲ್ಲೇ ಕೂತ್ಕೊಂಡು ವರ್ಕ್ ಮಾಡ್ಬೋದು. ಸ್ಟಾರ್ಟಿಂಗ್ ನಿಮ್ಮ ಬ್ಲೌಸಿದ್ದು ವರ್ಕ್ ಮಾಡಿದರೆ ಫ್ಯೂಚರಲ್ಲಿ ನೀವು ಕಸ್ಟಮರ್ನ ಬ್ಲೌಸ್ ತಗೊಂಡು ವರ್ಕ್ ಮಾಡ್ಬೋದು. ಸೊ ಇದು ಆನ್ಲೈನಲ್ಲಿ ಸೇಲ್ ಮಾಡ್ಬೋದು, ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮಲ್ಲಿ ಸೇಲ್ ಮಾಡ್ಬೋದು, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮ್. ಈಗ ತುಂಬ ಜನ ಮಾಡ್ತಾರೆ ವರ್ಕು ಮಾಡ್ತಾರೆ, ತುಂಬ ಜನ ಅದನ್ನು ಹಾಕ್ತಾರೆ ಕೂಡ ಬ್ಲೌಸನ್ನು. ಸೊ ಹೈಯೆಸ್ಟ್ ಈಗ ಡಿಮ್ಯಾಂಡಿಂಗ್ ಅಲ್ಲಿರುವ ಬಿಸ್ನೆಸ್ ಅಂದರೆ ಆರಿ ವರ್ಕ್ ಬಿಸ್ನೆಸ್. ಅಲ್ಲಿ ಮೊದಲೆಲ್ಲ ಫಂಕ್ಷನಲ್ಲಿ ಖಾಲಿ ಮದುಮಗಳು ಮಾತ್ರ ವರ್ಕ್ ಮಾಡಿಸ್ತಿದ್ರು, ಈಗ ಹೋಗುವವರು ಬರುವವರೆಲ್ಲ ವರ್ಕ್ ಮಾಡಿಸಿ ಹಾಕ್ತಾರೆ. ಸೊ ಹಾಗಾಗಿ ಇದು ತುಂಬ ಡಿಮ್ಯಾಂಡಲ್ಲಿರುವ ಬಿಸ್ನೆಸ್. ನೀವು ಮಾಡ್ಬೋದು, ನೀವು ಮನೆಯಲ್ಲೇ ಕೂತ್ಕೊಂಡು ಮಾಡ್ಬೋದು, ಏನಿಲ್ಲ. ನೀವು ಇನ್ವೆಸ್ಟ್ಮೆಂಟ್ ಮಾಡೋದಕ್ಕಿಂತ ಜಾಸ್ತಿ ಬೇಕಾದದ್ದು ನಿಮಗೆ ಇಂಟ್ರೆಸ್ಟ್ ಇತ್ತು ಅಂದರೆ ನೀವು ಯಾವ ಟೈಪ್ ವರ್ಕ್ ಬೇಕಾದರೂ ಮಾಡ್ಬೋದು. ನಿಮ್ಮದೇ ಒಂದು ಓನ್ ಬಿಸ್ನೆಸ್ ಕೂಡ ಕ್ರಿಯೇಟ್ ಮಾಡ್ಬೋದು. ನಿಮ್ಮ ಮನೆಯಲ್ಲೇ ಕೂತ್ಕೊಂಡು ಕಡಿಮೆ ಅಂದರೂ ತಿಂಗಳಿಗೆ ಒಂದು 10,000 to 15,000 ರೂಪಾಯಿ ಆದರೂ
ನೀವು ಗಳಿಸ್ಬೋದು. ಒಂದೊಂದು ಬ್ಲೌಸ್ ನೀವು 800 1000 ರುಪೀಸ್ ಇದೊಂದೇ ಬ್ಲೌಸ್ 10 ಬ್ಲೌಸ್ ನಿಮಗೆ ಸಿಕ್ಕಿತ್ತು ಅಂದರೆ ಎಷ್ಟಾಯಿತು? 10,000 ರುಪೀಸ್ ನೀವು ಮಂತ್ಲಿ ಆಯಿತು. ಮನೆಯಲ್ಲೇ ಕೂತ್ಕೊಂಡು 10,000 ಇನ್ಕಮ್ ತೆಗೆಯೋದು ತುಂಬ ಇದಲ್ಲ, ತುಂಬ ಕಷ್ಟ ಏನಿಲ್ಲ. ನಾವು ವರ್ಕ್ ಮಾಡಬೇಕು, ವರ್ಕ್ ಮಾಡಿದರೆ ಮಾತ್ರ ಆಗುತ್ತೆ. ಈಗ ನಮ್ಮದು ನೋಡಿ ಫ್ರೆಂಚ್ ನಾಟ್ ಫ್ಲವರ್ ಎಲ್ಲ ಕಂಪ್ಲೀಟ್ ಆಯಿತು. ನನಗೆ ನಿಮ್ಮ ಸಪೋರ್ಟ್ ತುಂಬ ಅಗತ್ಯ ಇದೆ, ಯಾಕಂದರೆ ನಾನು ನನ್ನ ಫೇಸ್ಬುಕ್ಕಲ್ಲಿ 6000 ಸಮಥಿಂಗ್ ಫಾಲೋವರ್ಸ್ ಇದ್ದಾರೆ. ಬಟ್ ಇದು ಯೂಟ್ಯೂಬ್ ಚಾನಲ್ 3 ಮಂತ್ಸ್ ಆದದಷ್ಟೇ ನಂದು ಓಪನ್ ಮಾಡಿ. ಸೊ ಅದಕ್ಕೋಸ್ಕರ ನಾನು ಬಿಗಿನರ್ಸಿಗೋಸ್ಕರ ಇದೆಲ್ಲ ಮಾಡ್ತಿದ್ದೀನಿ. ಇಲ್ಲಾಂದರೆ ನಾನು ಈ ವರ್ಕ್ ಟೈಮ್ ನಡುವಲ್ಲಿ ನಾನು ಇದನ್ನೆಲ್ಲ ಮಾಡಲಿಕ್ಕೆ ನನಗೆ ತುಂಬ ಕಷ್ಟ ಆಗುತ್ತೆ. ವರ್ಕು ಆಗಬೇಕು, ನನಗೆ ಆರಿ ವರ್ಕ್ ನಾನು ಬಿಸ್ನೆಸ್ ಮಾಡಿದೆ ಅದೂ ಆಗಬೇಕು, ವೀಡಿಯೋನೂ ಆಗಬೇಕು. ಸೊ ಅದಕ್ಕೋಸ್ಕರ ನೀವು ಸಬ್ಸ್ಕ್ರೈಬ್ ಮಾಡಿದರೆ ನನಗೆ ಇನ್ನೂ ವರ್ಕ್ ಮಾಡಿ ಅಪ್ಲೋಡ್ ಮಾಡಲಿಕ್ಕೆ ಇಂಟ್ರೆಸ್ಟ್ ಬರುತ್ತೆ. ಇಲ್ಲಾಂದರೆ ಯಾರೂ ನೋಡೋದಿದ್ರೆ ನನಗೆ ಅಷ್ಟು ಇಷ್ಟ ಅಂದರೆ ಇಂಟ್ರೆಸ್ಟ್ ಇರಲ್ಲ ಹಾಕಬೇಕು ಇಲ್ಲಿ ವೀಡಿಯೋಸ್ ಅಪ್ಲೋಡ್ ಮಾಡಬೇಕು ಅಂತ. ಸೊ ಅದಕ್ಕೋಸ್ಕರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ. ಈಗ ನಾವು 3mm ಬೀಡ್ ತಗೊಂಡ್ವಿ, ಅದರ ಔಟರ್ ಲೈನಿಗೆ ಶುಗರ್ ಬೀಡ್ ಹಾಕ್ತಾ ಇದ್ದೇವೆ. ನೋಡಿ ಶುಗರ್ ಬೀಡ್ ಹಾಕ್ತಾ ಇದ್ದೇವೆ. ಸೊ ಕಂಟಿನ್ಯೂಸ್ ಆಗಿ 4 ಶುಗರ್ 4 3mm ಬೀಡ್ ವಿದ್ದು ಶುಗರ್ ಬೀಡ್ ಸ್ಟಿಚ್ ಮಾಡ್ತಾ ಹೋಗ್ಬೇಕು ಮೇಲ್ಗಡೆವರೆಗೆ. ಈಸಿ ಅಂದರೆ ತುಂಬ ಈಸಿ ಇದೆ. ಇದನ್ನು ನೀವು ಮಾಡಿದರೆ ಇದರ ಪ್ರೈಸ್ ಬಂದುಬಿಟ್ಟು ವಿತ್ ನೆಕ್, ಬ್ಯಾಕ್ ನೆಕ್, ಫ್ರಂಟ್ ನೆಕ್, ಸ್ಲೀವ್ಸ್ ಡಿಸೈನಿಗೆ 2000 ರುಪೀಸ್ ಚಾರ್ಜ್ ಮಾಡ್ತೇವೆ ನಾವು, ಅದೇ ಥ್ರೆಡ್ ವರ್ಕ್ ಆದ ಕಾರಣ. ಎಂಡಿಗೆ ನಾನು ತೋರಿಸ್ತೇನೆ ಇದರ ಡಿಸೈನ್ ಹೇಗೆ ಬಂದಿದೆ ಅಂತ. ಓಕೆ, ನೋಡಿ ಸ್ಟಿಚ್ ಮಾಡ್ತಾ ಇದ್ದೇವೆ. ಈಗಿನ ಕಾಲದಲ್ಲಿ ಬಿಸ್ನೆಸ್ ಮಾಡಲಿಕ್ಕೆ ಈಸಿ ಇದೆ ವಿದೌಟ್ ಇನ್ವೆಸ್ಟ್ಮೆಂಟ್. ಎಲ್ಲಿಂದ ನಿಮಗೆ ಕೋಚಿಂಗ್ ಸಿಗುತ್ತೆ ಅಂದರೆ ಯೂಟ್ಯೂಬ್ ಫ್ರೀ ಇದೆ. ನೀವು ಸುಮ್ಮನೆ ಯಾವುದ್ಯಾವುದೋ ವೀಡಿಯೋ ನೋಡಿ ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಈ ಟೈಪ್ ಇದು ನಿಮಗೆ ಬಿಸ್ನೆಸ್ ಟ್ರಿಕ್ಸ್ ಇರುವ ಯಾವುದಾದ್ರೂ ವೀಡಿಯೋಸ್ ಎಲ್ಲ ನೋಡಿ ಅದನ್ನು ಅಪ್ಲೈ ಮಾಡಿ. ಸ್ಟಾರ್ಟಿಂಗ್ಗೆ ನಿಮಗೆ ಲಕ್ಷಗಟ್ಟಲೆ ಬರೋದಿಲ್ಲ, ಸ್ಟಾರ್ಟಿಂಗ್ ನಿಮಗೆ 100, 200, 1000 ಬಂದರೂ ಸಾಕಾಗುತ್ತೆ. ನಿಮಗೆ ಇನ್ನೂ ಮಾಡಬೇಕು, ಇನ್ನೂ ಯಾವುದಾದ್ರೂ ಬಿಸ್ನೆಸ್ ಮಾಡಬೇಕು ಅಂತ ಒಂದು ಉತ್ಸಾಹ ಸಿಗುತ್ತೆ. ಅದಕ್ಕೋಸ್ಕರ ಕಡಿಮೆ ನಿಮಗೆ ಪ್ರಾಫಿಟ್ ಸಿಕ್ಕಿದ್ರೂ ಪರವಾಗಿಲ್ಲ, ಅದನ್ನೇ ಕಂಟಿನ್ಯೂಸ್ ಆಗಿ ಮಾಡಿ. ನಾನು ಹೇಳೋದು, ನನಗೆ ಸ್ಟಾರ್ಟಿಂಗ್ 500 ರೂಪಾಯಿ, 300 ರೂಪಾಯಿ, 400 ರೂಪಾಯಿ 3 ವರ್ಷದ ಹಿಂದೆ ಬಿಸ್ನೆಸ್ ಬರ್ತಿದ್ದದ್ದು ತಿಂಗಳಿಗೆ. ಬಟ್ ಈಗ ನಾನು 30,000 to 40,000 ಅರ್ನ್ ಮಾಡ್ತೇನೆ. ಯಾವುದರಲ್ಲಿ? ಆರಿ ವರ್ಕಲ್ಲಿ. ಸೊ ಹಾಗೆ ನಾನು ಕಂಟಿನ್ಯೂಸ್ ಆಗಿ 3-4 ಇಯರ್ಸಿಂದ ಮಾಡ್ತಿದ್ದೇನೆ. ನಾನು ಪ್ರಾಕ್ಟೀಸ್ ಬಿಡಲಿಲ್ಲ, ಹೊಸ ಡಿಸೈನ್ ಕಲ್ತ್ಕೊಂಡೆ, ಹೊಸ ಡಿಸೈನ್ ಕಸ್ಟಮರ್ಗೆ ಮಾಡಿಕೊಟ್ಟೆ. ಫಿನಿಶಿಂಗ್ ನೀಟ್ ಇರುವ ಕಾರಣ ಕಸ್ಟಮರ್ ಎಲ್ಲೆಲ್ಲಿಂದಲೂ ನನಗೆ ಆರ್ಡ್ರ್ ಕೊಡ್ತಾರೆ. ನನ್ನದು ಈಗ ಪ್ಲೇಸ್ ಇರೋದು ಮ್ಯಾಂಗ್ಳೂರಲ್ಲಿ, ಕರ್ನಾಟಕ ಮ್ಯಾಂಗ್ಳೂರಲ್ಲಿ. ಬಟ್ ನನಗೆ ಮುಂಬೈ, ಪೂನಾ, ಡೆಲ್ಲಿ ಅಲ್ಲಿಂದೆಲ್ಲ ಬರುತ್ತೆ ವರ್ಕ್. ಸೊ ನನ್ನ ಫಿನಿಶಿಂಗ್ ನೋಡಿ ಅವರು ವರ್ಕ್ ಕೊಡ್ತಾರೆ. ಸೊ ನೀವು ಕೂಡ ಹಾಗೆ ಮನೆಯಲ್ಲೇ ಕೂತ್ಕೊಂಡು ವರ್ಕ್ ಮಾಡ್ಬೋದು. ಶಾಪು ಅದು ಇದು ಏನು ಬೇಕಾಗಿಲ್ಲ, ನೀವು ಮನೆಯಲ್ಲೇ ಕೂತ್ಕೊಂಡು ಅರ್ನ್ ಮಾಡ್ಬೋದು. ಈಗ ನಮ್ಮದು ಸ್ಟಿಚಿಂಗ್ ಆಯಿತು ನೋಡಿ, ಬೀಡ್ಸು ಸ್ಟಿಚ್ ಆಯಿತು. ಈಗ ಎಂಡಿಗೆ ನಾವು ಒಂದು ಬೀಡ್ಸ್ ಹಾಕ್ತಾಯಿದ್ದೇವೆ ನೋಡಿ, ಈ ಸೈಡ್ ಒಂದು ಬೀಡ್ಸ್ ಹಾಕ್ತಿದ್ದೇವೆ. ಈಗ ನಾವು ಇದಕ್ಕೆ ಏನು ಮಾಡಬೇಕಂದ್ರೆ ಆ್ಯಂಟಿಕ್ ಸ್ಟೋನ್ ಯಾವ ಶೇಪು, ನನ್ನ ಹತ್ರ ಈಗ ಸ್ಕ್ವೇರ್ ಶೇಪ್ ಇದೆ, ಸ್ಕ್ವೇರ್ ಶೇಪ್ ಹಾಕ್ತಾ ಇದ್ದೇನೆ. ಸ್ವಲ್ಪ ಅಲ್ಲಲ್ಲಿ ಗಮ್ ಹಾಕ್ಕೊಂಡು ಸ್ಟೋನ್ನ ಸ್ಟಿಕ್ ಮಾಡಬೇಕು. ಸ್ವಲ್ಪ ಡಿಫ್ರೆಂಟ್ ಕಾಣುತ್ತೆ, ಯಾಕಂದರೆ ಇದು ಬ್ಲೌಸ್ ತುಂಬ ಡಲ್ ಶೇಡ್ ಇದೆ. ಗ್ರೇ ಶೇಡ್ ಅಂದರೆ ತುಂಬ ಡಲ್ ಶೇಡ್, ಅದಕ್ಕೆ ಎಷ್ಟು ವರ್ಕ್ ಮಾಡಿದರೆ ಕಾಣಲ್ಲ. ಅದಕ್ಕೋಸ್ಕರ ನಾನು ಮೆಡ್ಲಿಗೆ ಸ್ಟೋನ್ ಹಾಕ್ತಾ ಇದ್ದೇನೆ. ನೀವು ಪರ್ಪಲ್, ವೈನ್ ಕಲರ್, ಬ್ಲ್ಯಾಕ್, ಬ್ಲೂ ಅದಕ್ಕೆಲ್ಲ ನೀವು ವರ್ಕ್ ಮಾಡಿದರೆ ತುಂಬ ಹೈಲೈಟ್ ಆಗುತ್ತೆ. ಇಂಥ ಗ್ರೇ ಕಲರ್ ಎಲ್ಲ ಮಾಡಿದರೆ ಅಷ್ಟು ಹೈಲೈಟ್ ಆಗಲ್ಲ ವರ್ಕ್. ಸೊ ಅದಕ್ಕೋಸ್ಕರ ನಾನು ಆ್ಯಂಟಿಕ್ ಸ್ಟೋನ್ ಕೊಡ್ತಾ ಇದ್ದೇನೆ. ನೋಡಿ ಫ್ರೆಂಡ್ಸ್, ಡಿಸೈನ್ ಲೈಕ್ ಆಗಿದ್ದರೆ, ನನ್ನ ವೀಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಯಾರಿಗಾದ್ರು ಹೆಲ್ಪ್ ಆಗೋದಾದರೆ ಶೇರ್ ಕೂಡ ಮಾಡಿ. ಈಗ ನಾವು ಅವರಿಗೆ ಬಾಡಿದ್ದು ಬುಟ್ಟ ಡಿಸೈನ್ ಬೇಕು ಅಂತ ಹೇಳಿದ್ದಾರೆ, ಅದಕ್ಕೆ ನಾವು ಒಂದೊಂದು ಆ್ಯಂಟಿಕ್ ಸ್ಟೋನು ಸ್ಟಿಕ್ ಮಾಡಿ ಅದರ ಮೇಲ್ಗಡೆ ಒಂದು 2mm ಬೀಡ್ಸ್ ಸ್ಟಿಚ್ ಮಾಡ್ತೇವೆ. 2mm ಬೀಡ್ಸ್ ಮತ್ತು ಚಿಕ್ಕ ಶುಗರ್ ಬೀಡ್ ಸ್ಟಿಚ್ ಮಾಡ್ತಾ ಇದ್ದೇವೆ. ನೋಡಿ, ಒಂದೊಂದು ಬೀಡ್ಸ್ ಸ್ಟಿಚ್ ಮಾಡ್ತಿದ್ದೇವೆ. ಸೊ ಬಾಡಿ ಫ್ಲವರ್ ಬೇಕು ಅಂತ ಹೇಳಿದ್ರು, ಅದಕ್ಕೋಸ್ಕರ.
ನೋಡಿ ಎಲ್ಲ ಬೀಡ್ಸ್ ಸ್ಟಿಚ್ ಮಾಡ್ತಾ ಇದ್ದೇವೆ ಸ್ವಲ್ಪ ಮಾಡಿ. ಸ್ವಲ್ಪ ಸಿಂಪಲ್ ಡಿಸೈನ್ ಇದೆ, ಅದಕ್ಕೋಸ್ಕರ ತುಂಬ ಬೀಡ್ಸ್ ಯೂಸ್ ಮಾಡಿಲ್ಲ ನಾನು. ನೆಕ್ ಲೈನ್ ಕೂಡ ಹಾಗೆ ಒಂದೇ ಶುಗರ್ ಬೀಡ್ ಕೊಟ್ಟು ಸ್ಟಿಚ್ ಮಾಡಿದ್ದು. ಇಷ್ಟು ಹೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಬಾಯ್, ಟೇಕ್ ಕೇರ್, ಬಾಯ್.